ಹೀಗಿದೆ ಕಿಂಗ್ ಆರ್ಭಟ, ಮತ್ತೊಂದು ಕಿರೀಟ ಆರ್ಸಿಬಿ ಮುಡಿಗೆ. ಫೈನಲ್ ನಲ್ಲಿ ಚೇಸಿಂಗ್ ಕಿಂಗ್ ಬ್ಯಾಟಿಂಗ್ ಆರ್ಭಟವನ್ನೇ ತೋರಿಸಿದ್ದಾರೆ. ಪ್ರಿನ್ಸ್ ಪಡೆ ವಿರುದ್ಧ ಕಿಂಗ್ ಬ್ಯಾಟಿಂಗ್ ವೈಭವವನ್ನೇ ನಡೆಸಿದ್ದಾರೆ. ಏಕಾಂಗಿಯಾಗಿ ಗೆಲುವಿನ ದಡ ಸೇರಿಸಿದ್ದಾರೆ ಕಿಂಗ್ ಕೊಹ್ಲಿ. ಸತತ 2ನೇ ಬಾರಿಗೆ ಆರ್ಸಿಬಿ ಪಾಲಾಯಿತು ಕಪ್. ಈ ಸಲನೂ ಕಪ್ ನಮ್ದೇ, ಫ್ಯಾನ್ಸ್ ಜೈಕಾರವನ್ನ ಹಾಕ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಕಪ್ ನಮ್ದು ಅಂತ ಹೇಳ್ತಾ ಇದ್ರು. ಈ ಸಲನೂ ಕಪ್ ನಮ್ದೇ. ಅಯ್ಯರ್, ಕೊಹ್ಲಿ ಸೇರಿದಂತೆ ಸಾಕಷ್ಟು ಆಟಗಾರರು ಇವತ್ತು ಅದ್ಭುತವಾಗಿ ಆಟವಾಡಿದ್ದಾರೆ. ಕೊನೆಗೂ ಕೂಡ ಆರ್ಸಿಬಿ ಬಾಯ್ಸ್ ಮುಡಿಗೆ ಮತ್ತೊಂದು ಕಿರೀಟ ಸೇರಿದೆ. ಕಿಂಗ್ ಕೊಹ್ಲಿ ಆರ್ಭಟಿಸಿದ್ದು ಆರ್ಸಿಬಿಗೆ ಐಪಿಎಲ್ ಕಿರೀಟ. ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಫೈನಲ್ ಹಣಾಹಣಿ ನಡೆದಿತ್ತು. ಈ ಫೈನಲ್ ಪಂದ್ಯದಲ್ಲಿ ರಾಯಲ್ ಆಗಿ ಗೆದ್ದು ಬೀಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದರಲ್ಲೂ ಕಿಂಗ್ ಕೊಹ್ಲಿಯ ಆರ್ಭಟ ಮಾತ್ರ ಅದ್ಭುತವಾಗಿ ಕೊನೆವರೆಗೂ ಕೂಡ ಕ್ರೀಸ್ನಲ್ಲಿ ಇದ್ದು ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಾರೆ ಕಿಂಗ್ ಕೊಹ್ಲಿ. ವಿರಾಟ್ ರೂಪವನ್ನೇ ತೋರಿಸಿದ್ದಾರೆ ಇವತ್ತು ಕಿಂಗ್ ಕೊಹ್ಲಿ. ಎಷ್ಟು ಸಿಂಪಲ್ ಆಗಿದೆ ಸೆಲೆಬ್ರೇಷನ್. ಡಿಸರ್ವಿಂಗ್ ಇನ್ ಈ ಒಂದು ಅರ್ಧ ಶತಕ. ಅದು ಫೈನಲ್ ಅಂತ ಪಂದ್ಯದಲ್ಲಿ ತೋರಿಸುವಂತ ಮಾಸ್ಟರ್ ಕ್ಲಾಸ್ ಇದೆ. ಸರ್ ಲೈವ್ ಇಲ್ಲ ಸರ್ ಲೈವ್ ಇದು ಅವಕಾಶ ಇಲ್ಲ. ಈ ಸಲನೂ ಕಪ್ ನಮ್ದೇ ಆಗಿದೆ. ಆರ್ಸಿಬಿ ಮತ್ತೊಮ್ಮೆ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಳೆದ ಬಾರಿ ಕೂಡ ಆರ್ಸಿಬಿ ಗೆದ್ದಿತ್ತು, ಈ ಬಾರಿ ಕೂಡ ಗೆದ್ದಿದೆ. ಆದ್ರೆ ಇವತ್ತು ನಡೆದಿದ್ದು ಮಾತ್ರ ಕಂಪ್ಲೀಟ್ ಅದ್ಭುತವಾದಂತ ಇನ್ನಿಂಗ್ಸ್. ಗುಜರಾತ್ ಟೈಟನ್ಸ್ ತಂಡವನ್ನ ಬಗ್ಗು ಬಡಿದಿದ್ದಾರೆ ಆರ್ಸಿಬಿ ಆಟಗಾರರು. ಬ್ಯಾಟಿಂಗ್ ನಲ್ಲಿ ಆಗಿರ್ಬೋದು, ಬೌಲಿಂಗ್ ನಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ ನಲ್ಲಿ ಆಗಿರ್ಬೋದು. ಗುಜರಾತ್ ಟೈಟನ್ಸ್ ತಂಡಕ್ಕೆ ಎಲ್ಲೂ ಕೂಡ ಅವಕಾಶವನ್ನೇ ಕೊಟ್ಟಿಲ್ಲ ಆರ್ಸಿಬಿ ಆಟಗಾರರು. ವಿರಾಟ್ ಕೊಹ್ಲಿ ಅಂತೂ ವಿರಾಟ್ ರೂಪವನ್ನೇ ಇವತ್ತು ತೋರಿಸಿದ್ದಾರೆ. ಅವರು ಗಳಿಸಿರುವಂತಹ ರನ್ ಬರೋಬ್ಬರಿ 75. 42 ಬಾಲ್ಗೆ 75 ರನ್ ಗಳಿಸುವ ಮೂಲಕ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಾರೆ ವಿರಾಟ್ ಕೊಹ್ಲಿ. ಇವತ್ತು ಆರ್ಸಿಬಿಗೆ ಮೊದಲು ಪ್ಲಸ್ ಪಾಯಿಂಟ್ ಆಗಿದ್ದು ಪವರ್ ಪ್ಲೇನಲ್ಲಿ ಪ್ರಮುಖ 3 ವಿಕೆಟ್ಗಳನ್ನ ತೆಗೆದಿದ್ದು. ಅದಾದ ಬಳಿಕ ಆರ್ಸಿಬಿಯ ರೌದ್ರ ರೂಪವನ್ನ ನಿಲ್ಲಿಸೋದಕ್ಕೆ ಯಾರ ಕೈಯಿಂದ ಕೂಡ ಸಾಧ್ಯ ಆಗಿರಲಿಲ್ಲ. ಕಳೆದ ಬಾರಿ ಕೂಡ ಇದೇ ಮೈದಾನದಲ್ಲಿ ಗೆಲುವನ್ನ ದಾಖಲಿಸಿತ್ತು ಆರ್ಸಿಬಿ ತಂಡ.
2026ರ IPL ಹಣಾಹಣಿಯಲ್ಲಿ ಫೈನಲಿ RCB ಗೆದ್ದು ಬೀಗಿದೆ. ಈಗ ಇಡೀ ರಾಜ್ಯದಲ್ಲಿ ಸಂಭ್ರಮಾಚರಣೆ ಒಂದೇ ಕೇಳ್ತಾ ಇರೋದು. ಈ ಸಲ ಕೂಡ ಕಪ್ ನಮ್ದೆ, ಈ ಸಲ ಕೂಡ ಕಪ್ ನಮ್ದೆ ಅಂತ. ಮತ್ತೊಂದು ವಿಶೇಷ ಏನ್ ಗೊತ್ತಾ, ಮುಂದಿನ ಸಲ ಕೂಡ ಕಪ್ ನಮ್ದೆ ಅಂತ. ಇನ್ನೊಂದು ರಜತ್ ಪಾಟಿದಾರ್ ವಿಶೇಷತೆಯನ್ನು ನಾವಿಲ್ಲಿ ಶ್ಲಾಘಿಸಲೇಬೇಕು. ಅಂದ್ರೆ ಎಷ್ಟೋ ಘಟಾನುಘಟಿ ನಾಯಕರು ಬಂದಿದ್ರು, ವಿರಾಟ್ ಕೊಹ್ಲಿ ಕೂಡ RCBಯ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಆ ಎಲ್ಲಾ ಸಂದರ್ಭದಲ್ಲೂ RCBಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗೇ ಇರಲಿಲ್ಲ. ಒಂದ್ ಹಂತದಲ್ಲಿ ರಜತ್ ಪಾಟಿದಾರ್ IPL ಇಂದಾನೇ ಹೊರಗೆ ಹೋಗಿದ್ರು ಅನ್ನುವಂಥ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಆದ್ರೆ ಮತ್ತೆ IPL ನಲ್ಲಿ ಕಮ್ ಬ್ಯಾಕ್ ಮಾಡಿ ಮತ್ತೆ ಕ್ಯಾಪ್ಟನ್ಶಿಪ್ ಅನ್ನ ತಗೊಂಡು, ಅಂದ್ರೆ RCBಯ ಕ್ಯಾಪ್ಟನ್ಶಿಪ್ ಅನ್ನ ತಗೊಂಡು ಈಗ 2 ಬಾರಿ RCBಗೆ ಕಪ್ ಗೆಲ್ಲಿಸ್ಕೊಟ್ಟಿದ್ದಾರೆ ರಜತ್ ಪಾಟಿದಾರ್. ಈಗ ಮತ್ತೊಂದು ದಾಖಲೆಯನ್ನ ಬರೆದಿದ್ದಾರೆ. MS ಧೋನಿ ಹಾಗೂ ರೋಹಿತ್ ಶರ್ಮಾ ಬಿಟ್ರೆ ರಜತ್ ಪಾಟಿದಾರ್ ಅವರೇ 3ನೇ ಕ್ಯಾಪ್ಟನ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ಒಂದು ತಂಡಕ್ಕೆ ಕಪ್ ಅನ್ನ ಗೆಲ್ಲಿಸಿಕೊಟ್ಟಿರುವಂತಹ ನಾಯಕ ಅನ್ನುವಂತಹ ದಾಖಲೆಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಕೂಡ ಸತತವಾಗಿ 2008ರಿಂದ 2026ರವರೆಗೆ ಒಂದೇ ತಂಡದಲ್ಲಿದ್ದು ಕರ್ನಾಟಕದ ದತ್ತು ಪುತ್ರನಾಗಿ ಇವತ್ತು ಕೂಡ ವಿರಾಟ್ ರೂಪವನ್ನು ತೋರಿಸಿ 75 ರನ್ ಕಲೆ ಹಾಕುವ ಮೂಲಕ ಮತ್ತೊಂದು ಬಾರಿ RCBಗೆ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಟ್ಟಿದ್ದಾರೆ. ಕಳೆದ ವರ್ಷ RCB ಗೆದ್ದಾಗ ವಿರಾಟ್ ಕೊಹ್ಲಿ ಮೈದಾನದಲ್ಲೇ ಕಣ್ಣೀರನ್ನ ಹಾಕಿದ್ರು. ಆದ್ರೆ ಈ ಸಲ ಎಲ್ಲ ಕೂಡ ಸಂಭ್ರಮಾಚರಣೆ. ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ಸಂಭ್ರಮಾಚರಣೆ ಕಾಣಸಿಗ್ತಾ ಇದೆ. ಒಂದ್ ಹಂತದಲ್ಲಿ ಇವತ್ತು ಗುಜರಾತ್ ಟೈಟನ್ಸ್ ತಂಡವನ್ನ ಬಗ್ಗು ಬಡಿದು RCB ತಂಡ ಗೆಲುವನ್ನ ದಾಖಲಿಸಿಕೊಂಡಿದೆ, ಗೆಲುವನ್ನ ಮುಡಿಗೇರಿಸಿಕೊಂಡಿದೆ.